ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಏನು ವಿಡಿಯೋ ಅಂದರೆ, ಒಂದು ಬ್ಲೂಟೂತ್ ಸ್ಪೀಕರ್ ಬಂದಿದೆ ನೋಡಿ. ಈ ರೀತಿ ಸ್ಪ್ರೈಟ್ ಟಿನ್ ಬಾಟ್ಲು ಬರ್ತಲ್ಲ, ಆ ರೀತಿ ಇದೆ ಸ್ಪೀಕರ್. ಇದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಚಾರ್ಜಿಂಗ್ ಆಗ್ತಲ್ವಂತೆ. ಮೋಸ್ಟ್ಲಿ ಚಾರ್ಜಿಂಗ್ ಪಿನ್ ಹೋಗಿರ್ಬೋದು. ಇದು ನೋಡಿ, ಮೋಸ್ಟ್ಲಿ ಎಲ್ಲ ಅಲ್ಲಾಡ್ತಾ ಇದೆ, ಎಲ್ಲೋ ಏನೋ ಬಿದ್ದಿದೆ ಅನಿಸುತ್ತೆ. ಇದೇನಾಗಿದೆ ಫಸ್ಟ್ ಓಪನ್ ನೋಡಿ, ಇಲ್ಲಿ ಓಪನ್ ಆಯಿತು. ಏನಾಗಿದೆ ಕಂಡೀಷನ್, ಬನ್ನಿ ಇದು ಬಿಚ್ಚಿ ನೋಡೋಣ ಏನಾಗಿದೆ ಅಂತ. ನೋಡೋಕ್ಕೆ ಈ ರೀತಿ ಇದೆ ನೋಡಿ. ಇದು ಒಂದು ಸ್ಟ್ರ್ಯಾಪ್ ಇದೆ ಮತ್ತು ಮೇಲ್ಗಡೆ ಬಟನ್ ಇದೆ ನೋಡಿ. ಫ್ರಂಟು ಏನು ಲೋಗೋ ಎಲ್ಲ ಏನಿಲ್ಲ, ಮೋಸ್ಟ್ಲಿ ಇದು ಲೋಕಲ್ ಅನಿಸುತ್ತೆ. ಇಲ್ಲಿ ಏನೋ ಓಪನ್ ಆಗಿದೆ. ಫಸ್ಟ್ ಏನಾಗಿದೆ ಇದನ್ನ ರಬ್ಬರ್ ಪ್ಯಾಡ್ ತೆಗೆದು ನೋಡೋಣ ನೋಡಿ. ಇದು ಫುಲ್ಲು ಏನೋ ಮಾಡೋಕ್ಕೋ ಇಲ್ಲ, ಬಿದ್ದಿದೆ ಅನಿಸುತ್ತೆ ಕೆಳಗಿದು. ಓಪನ್ ಆಗಿದೆ ಫುಲ್ಲು ನೋಡಿ. ಕವರ್ ಇಟ್ಟಿದ್ದಾರೆ ಯಾರೋ ನೋಡಿ. ಇದು ಚಾರ್ಜಿಂಗ್ ಪಿನ್ ಇಲ್ಲ ನೋಡಿ, ಚಾರ್ಜಿಂಗ್ ಪಿನ್ನು ಕಟ್ಟಾಗಿದೆ. ಫಸ್ಟ್ ಇದು ಚಾರ್ಜಿಂಗ್ ಪಿನ್ ಕನೆಕ್ಟ್ ಮಾಡಿ ಇಲ್ಲಿಗೆ ರನ್ನಿಂಗ್ ಆಗುತ್ತಾ ನೋಡೋಣ. ಈ ಬೋರ್ಡು ರನ್ನಿಂಗ್ ಇದೆಯಾ ಇಲ್ಲ ಅಂತ ಫಸ್ಟ್ ಕನ್ಫರ್ಮ್ ಆಗಿಬಿಡುತ್ತೆ ನಮಗೆ. ಇಲ್ಲಿ ಚಾರ್ಜಿಂಗ್ ಪಿನ್ ಹಾಕಿದ್ರೆ ಗೊತ್ತಾಗುತ್ತಲ್ಲ ನಮಗೆ, ಆನ್ ಆಗುತ್ತಾ ಆಫ್ ಏನಿದೆ ಅಂತ, ಬೋರ್ಡ್ ಕಂಡೀಷನ್ ಏನಿದೆ ಅಂತ ಫಸ್ಟ್ ಚೆಕ್ ಮಾಡೋಣ. ಇದ್ರ ಒಳಗೆ 2 ಸ್ಪೀಕರ್ ಇದೆ ನೋಡಿ. ಇದ್ರ ಒಳಗೆ ಮೇಲೊಂದು ಕೆಳಗೊಂದು 2 ಸ್ಪೀಕರ್ ಇದೆ. ಮತ್ತು ಇದು ನೋಡಿ, ಮೇಲ್ಗಡೆ ಫಂಕ್ಷನ್ ಬಟನ್ ಇದೆ, ಪ್ಲಸ್ಸು ಮೈನಸ್ಸು, ಪವರ್ ಆನ್ ಆ್ಯಂಡ್ ಆಫು, ಮತ್ತು ಕಾಲ್ ಫಂಕ್ಷನ್ನು ಮತ್ತು ಪಾಸ್ 2 ಒಂದೇ ಬಟನ್ ಇದೆ, ಮತ್ತು ಮೋಡ್ಸ್ ಬಟನ್ ಇದೆ. ಫಸ್ಟ್ ಆನ್ ಮಾಡಿ ನೋಡೋಣ ಆನ್ ಆಗುತ್ತಾ ಅಂತ. ಇಲ್ಲ, ಇದೇನೋ ಆನ್ ಆಗ್ತಾಯಿಲ್ಲ. ಮೋಸ್ಟ್ಲಿ ಬ್ಯಾಟ್ರಿನೂ ಡೆಡ್ ಆಗಿದೆ ಅನಿಸುತ್ತೆ. ಫಸ್ಟ್ ಇದಕ್ಕೆ ಚಾರ್ಜಿಂಗ್ ಪಿನ್ ಹಾಕೋಣ. ಚಾರ್ಜಿಂಗ್ ಪಿನ್ ಯಾವ ರೀತಿ ಹಾಕ್ತೀನಿ ಅಂದರೆ ನೋಡಿ, ಈ ಥರ ಚಾರ್ಜಿಂಗ್ ಪಿನ್ ಇದೆ ಇದು ನನ್ನ ಹತ್ರ. ಇದನ್ನ ಕನೆಕ್ಟ್ ಮಾಡಿ ಚೆಕ್ ಮಾಡ್ತೀನಿ ಇಲ್ಲಿಗೆ ನೋಡಿ. ಈ ಜಾಗಕ್ಕೆ ಕನೆಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ರನ್ನಿಂಗ್ ಆಗುತ್ತೆ ಏನಂತ ನೋಡಿ. ಇದನ್ನ ಫಸ್ಟ್ ಏನು ಮಾಡೋಣ ಅಂದರೆ ನೋಡಿ, ಇದು ಸ್ಪೀಕರ್ ಕನೆಕ್ಷನ್ ರಿಮೂವ್ ಮಾಡಿದ್ದೀನಿ. ಇದು ಬ್ಯಾಟ್ರಿ ಕನೆಕ್ಷನ್ನು ರಿಮೂವ್ ಮಾಡಿ ನಾನು ಇದನ್ನ ಸಪ್ರೇಟಾಗಿ ಸೈಡ್ಗೆ ಇಟ್ಕೊಳ್ತೀನಿ ನೋಡಿ. ಇವಾಗ ಈ ಬೋಲ್ಡ್ನ ನಾವು ರಿಮೂವ್ ಮಾಡ್ಕೊಳ್ಳೋಣ ಹೊರಗಡೆಗೆ ನೋಡಿ. ಇಲ್ಲಿ 2 ಸ್ಕ್ರೂ ಇದೆ ಒಳಗಡೆ ನೋಡಿ. ಈ ಸ್ಕ್ರೂನ ರಿಮೂವ್ ಮಾಡಿ ನೋಡಿ. 2 ಸ್ಕ್ರೂ ಇದೆ ನೋಡಿ ಇಲ್ಲಿ. ಈ ಸ್ಕ್ರೂನ ರಿಮೂವ್ ಮಾಡಿ ಬೋಲ್ಡ್ನ ಈಚೆಗೆ ತಗೊಳ್ಳೋಣ ನೋಡಿ. ಫಸ್ಟು ಬೋರ್ಡ್ ಚೆಕ್ ಮಾಡ್ಕೊಳ್ಳೋಣ. ನಿಮಗೆ ಬೋರ್ಡ್ ರನ್ ಆದರೆ ಇಲ್ಲಿ ಕೆಳಗಡೆ ಒಂದು ಲೈಟ್ ಬರುತ್ತೆ ನೋಡಿ. ಈ ಕಡೆ ಕಾರ್ನರಲ್ಲಿ ಒಂದು ರೆಡ್ ಲೈಟ್ ಬರುತ್ತೆ ಇಲ್ಲಿ. ಇವಾಗ ನೋಡಿ ಕನೆಕ್ಟ್ ಮಾಡ್ತೀನಿ ನೋಡಿ. ಇದು ಮೈನಸ್ಸು ನೋಡಿ. ಇಲ್ಲಿ ರೆಡ್ ಲೈಟ್ ಬರ್ತಾ ಇದೆಯಲ್ಲ, ಬೋರ್ಡ್ ವರ್ಕಿಂಗ್ ಇದೆ ಅಂತ. ಇವಾಗ ಇದನ್ನ ರಿಮೂವ್ ಮಾಡಿ ನಾವು ಇದನ್ನ ಇದಕ್ಕೆ ಫಿಕ್ಸ್ ಮಾಡಬೇಕು. ಇದಕ್ಕೆ ಫಿಕ್ಸ್ ಮಾಡಿ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಇಲ್ಲಿ ಹೋಲ್ ಹೊಡಿತೀನಿ ಒಂದು ನೋಡಿ. ಇಲ್ಲಿ ಸ್ಪೇಸ್ ಎಲ್ಲಿದೆ ಅಂತ ನೋಡಿಕೊಂಡು ಇದರಲ್ಲಿ ಕ್ಯಾಪಲ್ಲಿ ಹೋಲ್ ಮಾಡ್ಕೋಬೇಕು ನೋಡಿ. ಇದು ಚಾರ್ಜಿಂಗ್ ಈ ಬೋರ್ಡ್ನ ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡಿ ಇಲ್ಲಿ ಫಿಕ್ಸ್ ಮಾಡಿದ್ರೆ ಜಾಗ ಆಗುತ್ತಾ ಫಸ್ಟ್ ನೋಡೋಣ ನೋಡಿ. ಹಿಂಗೆ ಕೂತ್ಕೊಳ್ಳುತ್ತಲ್ವಾ, ಇಲ್ಲಿ ಹೋಲ್ ಮಾಡೋಕ್ಕಾಗತ್ತಾ ಫಸ್ಟು ನೋಡೋಣ. ಇಲ್ಲಿ ಫಿಕ್ಸ್ ಮಾಡೋಕ್ಕಾಗುತ್ತೆ ಇದೇ ಜಾಗದಲ್ಲಿ ಅಂತ. ಹೋಲ್ ಆದರೆ ಇಲ್ಲೇ ಕುಂಡ್ರಿಸೋಣ ಇದನ್ನ, ಚಾರ್ಜಿಂಗ್ ಪಿನ್ನ ಇಲ್ಲೇ ಪರ್ಫೆಕ್ಟಾಗಿರುತ್ತೆ. ಇಲ್ಲೇ ಇದೇ ಜಾಗದಲ್ಲಿ ಆದರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಫಸ್ಟ್ ಇದಕ್ಕೆ ಇಲ್ಲೊಂದು ಹೋಲ್ ಮಾಡ್ಕೊಳ್ಳೋಣ. ಈ ಚಾರ್ಜರ್ ಪಿನ್ ಇದೆಯಲ್ಲ, ಇದೇನು ಸೈಜ್ ಇದೆ ಈ ಸೈಜ್ಗೆ ಹೋಲ್ ಮಾಡ್ಕೊಳ್ಳೋಣ ಇದರಲ್ಲಿ. ನೋಡಿ ಹೋಲ್ ಆಗಿದೆ. ಇವಾಗ ಆ ಪಿನ್ನ ಕುಂಡ್ರಿಸೋಣ ನೋಡಿ. ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬೋರ್ಡ್ ಹಾಕಿದ್ರೂ ಆರಾಮಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇವಾಗ ಇದರಲ್ಲಿ ಬೋರ್ಡ್ ಕುಂಡ್ರಿಸ್ತೀನಿ ನೋಡಿ. ಫಸ್ಟು ಬೋರ್ಡ್ ಕುಂಡ್ರಿಸಿ ನಾನು ಇಲ್ಲಿ ಕೆಳಗಡೆ 2 ಸ್ಕ್ರೂ ಇದೆಯಲ್ಲ, ಈ ಬೋರ್ಡ್ಗೆ ಸ್ಕ್ರೂ ಕನೆಕ್ಟ್ ಆಗಿಬಿಡ್ತೀನಿ ಫಸ್ಟು ನೋಡಿ.
ನೋಡಿ 2 ಸ್ಕ್ರೂ ಆಯಿತು. ಇವಾಗ ಈ ಪಿನ್ನ ಇಲ್ಲಿಂದ ಹಾಕ್ತೀನಿ ನೋಡಿ. ನೋಡಿ ಪರ್ಫೆಕ್ಟಾಗೆ ಕೂತಿದೆ ನೋಡಿ. ಚಾರ್ಜರ್ ಪಿನ್ನು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇಲ್ಲಿ ಗಂಟ. ನೋಡಿ ಇವಾಗ ಇದಕ್ಕೆ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ, ಪಾಸಿಟಿವ್ ನೆಗೆಟಿವ್ನ. ನೆಗೆಟಿವ್ ಸಾಲ್ಡ್ರಿಂಗ್ ಆಗಿದೆ ನೋಡಿ. ಇದರಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ರೆಡ್ ಕಲರ್ ಲೈಟ್ ಉರಿತಾ ಇದೆ ನೋಡಿ ಕೆಳಗಡೆ. ನೋಡಿ ಇವಾಗ ಚಾರ್ಜಿಂಗ್ ಆಫ್ ಮಾಡಿ ಆನ್ ಮಾಡ್ತೀನಿ ನೋಡಿ. ಆಫ್ ಮಾಡಿದ್ದೀನಿ ನೋಡಿ. ಇವಾಗ ಆನ್ ಮಾಡ್ತೀನಿ ನೋಡಿ. ಆನಲ್ಲಿದೆ ನೋಡಿ. ಅಲ್ಲಿ ರೆಡ್ ಕಲರ್ ಲೈಟ್ ಬರ್ತಾಯಿದೆ, ಎಲ್ಲ ಚಾರ್ಜಿಂಗ್ ಆಗ್ತಾಯಿದೆ. ಇವಾಗ ನಾವು ಇದಕ್ಕೆ ಫಿಕ್ಸ್ ಮಾಡಬೇಕು, ಇದಾಗಬೇಕು, ಸ್ವಲ್ಪ ಗ್ಲೂ ಹಾಕ್ಬೇಕು ಇದಕ್ಕೆ ನೋಡಿ. ಇದ್ರೊಳಗೆ ಸುತ್ತ ಒಂದು ಸ್ವಲ್ಪ ಗ್ಲೂ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಕಿತ್ಕೊಂಡು ಬಂದ್ಬಿಡುತ್ತೆ ಈಚೆಗೆ ನೋಡಿ. ನೋಡಿ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಏನು ಮಾಡೋಣ ಅಂದರೆ ನಾವು ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು ಈ ಬಾಕ್ಸ್ಗೆ. ಇದರಲ್ಲಿ ಏನು ಸ್ಕ್ರೂ ಏನು ಇಲ್ಲ ಅನಿಸುತ್ತೆ, ಆಲ್ಮೋಸ್ಟ್ ಎಲ್ಲ ಸ್ಕ್ರೂ ಎಲ್ಲ ಬಿಚ್ಚಿದ್ದಾರೆ ಇವರು, ಯಾತ್ರಲ್ಲೂ ಸ್ಕ್ರೂ ಇಲ್ಲ. ನೋಡೋಣ, ಇದು ಹಿಂಗೆ ಪ್ಯಾಕ್ ಮಾಡಿ ಚೆಕ್ ಮಾಡೋಣ ಸೌಂಡ್ ಏನಾದ್ರು ಬರುತ್ತಾ ಅಂತ ನೋಡಿ. ಇವಾಗ ಇದ್ರ ಒಳಗೆ ಫಿಕ್ಸ್ ಮಾಡೋಣ. ಫಸ್ಟು ಸ್ಪೀಕರ್ದಿದೆ ನೋಡಿ. ಇದು ವೈಟ್ ಕಲರ್ ಇರೋದು ಸ್ಪೀಕರ್ ಕನೆಕ್ಷನು ನೋಡಿ. ಸ್ಪೀಕರ್ ಕನೆಕ್ಷನ್ ಆಗಿದೆ. ಇದು ರೆಡ್ ಕಲರ್ ಇರೋದು ಬ್ಯಾಟ್ರಿ ಕನೆಕ್ಷನು ನೋಡಿ. ಬ್ಯಾಟ್ರಿ ಕನೆಕ್ಷನು ಆಗಿದೆ. ಇವಾಗ ನಾವು ಇದನ್ನ ಚಾರ್ಜಿಂಗ್ ಹಾಕೋಣ. ಈ ಚಾರ್ಜಿಂಗ್ ಪಿನ್ ಇದೆಯಲ್ಲ, ಇದನ್ನ ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣ ವರ್ಕಿಂಗ್ ಆಗುತ್ತಾ ಏನಂತ ನೋಡಿ. ಚಾರ್ಜಿಂಗ್ ಹಾಕಿದ್ದೀನಿ ನೋಡಿ, ಕಾಣಿಸ್ತಿದೆಯಾ ನೋಡಿ. ಇಲ್ಲಿ ಚಾರ್ಜಿಂಗ್ ಹಾಕಿದ್ದೀನಿ, ರೆಡ್ ಕಲರ್ ಲೈಟ್ ಬರ್ತಾಯಿದೆ ನೋಡಿ. ರೆಡ್ ಕಲರ್ ಲೈಟ್ ಬಂದರೆ ಚಾರ್ಜಿಂಗ್ ಆಗ್ತಿದೆ ಅಂತ. ಇವಾಗ ಇದನ್ನ ಆನ್ ಮಾಡೋಕ್ಕೆ ಟ್ರೈ ಮಾಡೋಣ. ನೋಡಿ ಆನ್ ಆಗ್ತಾ ಇದೆ. ಇದನ್ನ ಸುತ್ತ ಸ್ಕ್ರೂ ಇಲ್ವಲ್ಲ, ಕಚ್ಚಿಸ್ಬಿಡೋಣ ಸುತ್ತ. ನೋಡಿ ಪರ್ಫೆಕ್ಟಾಗಿ ಕೂತಿದೆ ಈಗ. ಮತ್ತು ರನ್ನಿಂಗು ಆಗ್ತಾಯಿದೆ ನೋಡಿ. ಲೈಟ್ ಬರ್ತಾ ಇದೆಯಲ್ಲ, ಆನಲ್ಲಿದೆ. FM tender. ನೋಡಿ ಪರ್ಫೆಕ್ಟಾಗಿ ಚಾರ್ಜಿಂಗ್ ಆಗಿ ವರ್ಕಿಂಗ್ ಆಗ್ತಾಯಿದೆ. ಇವಾಗ ಚಾರ್ಜಿಂಗ್ ಪಿನ್ ತೆಗೆದು ನೋಡೋಣ, ಚಾರ್ಜಿಂಗ್ ಪಿನ್ ತೆಗೆದ್ರೂ ವರ್ಕ್ ಆಗುತ್ತಂತ ನೋಡಿ. ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಆಗಿದೆ, ಅದರಿಂದ ವರ್ಕ್ ಆಗ್ತಾಯಿದೆ ನೋಡಿ. ಆಫ್ ಮಾಡ್ತೀನಿ ನೋಡಿ. ಬ್ಯಾಟ್ರಿ ಒಂದು ಸ್ವಲ್ಪ ಚಾರ್ಜ್ ಆಗಿದೆ, ಅದರಿಂದ ಪರ್ಫೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ ನೋಡಿ. ಸ್ಪೀಕರ್ ಕಂಪ್ಲೀಟಾಗಿ ರನ್ನಿಂಗ್ ಆಗಿದೆ ನೋಡಿ. ಫೈನಲಿ ಈ ಸ್ಪೀಕರು ವರ್ಕಿಂಗ್ ಕಂಡೀಷನ್ ಆಗಿದೆ, ಫೈನಲಿ ವರ್ಕಿಂಗ್ ಆಗ್ತಾಯಿದೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನಂದು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕನ್ನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಹೊಸ ಕಂಟೆಂಟು, ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಧನ್ಯವಾದಗಳು.